ಈ ಲೆಸನ್ ಹೆಸರು ಕೆಮಿಕಲ್ ಕೈನೆಟಿಕ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ದ ರೇಟ್ ಆಫ್ ದ ರಿಯಾಕ್ಷನ್, ಆರ್ಡರ್ ಆ್ಯಂಡ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಯಾವುದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ದ ರೇಟ್ ಆಫ್ ದ ರಿಯಾಕ್ಷನ್ ಮತ್ತು ಆರ್ಡರು ಮತ್ತು ಅದು ಯಾವ ರೀತಿ ಯಾವ ಪ್ರೊಸೀಜರ್ ಫಾಲೋ ಆಗುತ್ತೆ ಅಂತ ಹೇಳುತ್ತೋ ಅದು ಕೆಮಿಕಲ್ ಕೈನೆಟಿಕ್ಸು. ಸೊ ಈ ಲೆಸನಲ್ಲಿ ಏನೇನು ಕಲ್ತ್ಕೊತೀವಪ್ಪ ಅಂದರೆ ರೇಟ್ ಆಫ್ ದ ರಿಯಾಕ್ಷನು, ಆರ್ಡರು, ಡಿಗ್ರಿ, ಆರ್ಡರ್ ಆಫ್ ದ ರಿಯಾಕ್ಷನ್ ಮತ್ತು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ಸ್ ಬಗ್ಗೆ, ಹಾಫ್ ಲೈಫ್ಸ್ ಅಂದರೆ ಏನು ಅಂತ ಕಲಿತೀವಿ. ಈ ರೀತಿ ಸ್ವಲ್ಪ ಈ ಲೆಸನಲ್ಲಿ ಕಲಿತಾ ಹೋಗ್ತೀವಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ಹೇಳೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಈಕ್ವಿಲಿಬ್ರಿಯಮ್ ಅಂತ ಒಂದು ಲೆಸನ್ ಇತ್ತು. ಸೊ ಈಕ್ವಿಲಿಬ್ರಿಯಮ್ ಲೆಸನಲ್ಲಿ ಏನು ಕಲ್ತ್ರಿ, ಅಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ಗೂ ಒಂದು ಎಕ್ಸ್ಪ್ರೆಷನ್ಸ್ ಕಲ್ತ್ರಿ. ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು ಮೈನಸ್ dr/dt ಆರ್ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು k ಇಂಟು ಕಾನ್ಸಂಟ್ರೇಷನ್ ಆಫ್ a ಪವರ್ a ಕಾನ್ಸಂಟ್ರೇಷನ್ ಆಫ್ b ಪವರ್ b ಅಂತ ಕಲ್ತ್ರಿ. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ kc ಅಂತ ಒಂದು ಕಲ್ತ್ರಿ. ಸೊ ಈ ಲೆಸನಲ್ಲಿ ನಮಗೆ ಅದರಿಂದ ಏನು ಯೂಸಪ್ಪ ಅಂದರೆ ಆರ್ಡರ್ ಆಫ್ ದ ರಿಯಾಕ್ಷನ್. ಸೊ ಜನರಲ್ ರಿಯಾಕ್ಷನ್ ಇದೆ AA ಪ್ಲಸ್ BB ಗಿವ್ಸ್ ರೈಸ್ ಟು CC ಪ್ಲಸ್ DD. ಸೊ ರೇಟ್ ಆಫ್ ದ ರಿಯಾಕ್ಷನ್ ಬಂದಾಗ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ K ಇಂಟು A ಪವರ್ A B ಪವರ್ B ಅಂತ ಬರೆದ್ವಿ. ಸೊ ಇಲ್ಲಿ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್ಸ್. ಅಂದರೆ ಆರ್ಡರ್ ಇಸ್ ಈಕ್ವಲ್ ಟು A ಪ್ಲಸ್ B ಇಲ್ಲಿದೆಲ್ಲ ಇದು. ಸೊ ಜನರಲಾಗಿ ಯಾವುದೋ ಒಂದು ರಿಯಾಕ್ಷನ್ ತೊಗೊಂಡ್ರೆ ರಿಯಾಕ್ಟೆಂಟ್ಸ್ ಗಿವಿಂಗ್ ರೈಸ್ ಟು ಪ್ರಾಡಕ್ಟ್. ಸೊ ಏನಪ್ಪ ಅಂದರೆ ರಿಯಾಕ್ಟೆಂಟ್ಸ್ ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ಯಾವುದೋ ಒಂದು ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಕನ್ವರ್ಟ್ ಆಗ್ತಿದೆ ಅಂದರೆ, ಸೊ ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋದೇನಪ್ಪ ಅಂದರೆ, ನಾವು ಚಾಪೀಸಲ್ಲಿ ಬೋರ್ಡ್ ಮೇಲೆ ಬರಿತಾ ಹೋದಂಗೆ ರಿಯಾಕ್ಟೆಂಟ್ ಯಾವುದಿಲ್ಲಿ ಚಾಪೀಸು ರಿಯಾಕ್ಟೆಂಟು, ಪ್ರಾಡಕ್ಟ್ ಏನು ಚಾಪೀಸಲ್ಲಿ ಬರಿತಾ ಇರೋದು. ಸೊ ಈ ರಿಯಾಕ್ಟೆಂಟು ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ರಿಯಾಕ್ಟೆಂಟು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೇಟ್ ಆರ್ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ಮೈನಸ್ dr/dt ಆರ್ ಪ್ಲಸ್ dp/dt, ನೆಗೆಟಿವ್ ರಿಯಾಕ್ಟೆಂಟ್ ಗ್ರೇಡಿಯಂಟ್ ಆರ್ ಪಾಸಿಟಿವ್ ಪ್ರಾಡಕ್ಟ್ ಗ್ರೇಡಿಯಂಟ್. ಇದು SI ಯೂನಿಟ್ಟು. ರೇಟ್ ಆಫ್ ದ ರಿಯಾಕ್ಷನ್ SI ಯೂನಿಟ್ಟು ಮೋಲ್ ಪರ್ dm³/s. ಮತ್ತು ಇದೊಂದು ಬೇಸಿಕ್ಸ್ ಇಂಟಿಗ್ರೇಷನ್ ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1/x ಇಸ್ ಈಕ್ವಲ್ ಟು ln x ವಿಚ್ ಇಸ್ ಈಕ್ವಲ್ ಟು 2.303 log x ಅಂತ ಬರ್ಕೋಬೋದು. ಸೊ ಈಗ ಲೆಸನಿಗೆ ಎಂಟ್ರಿ ಆಗದ. ಸೊ ಅದೇ ರೇಟ್ ಆಫ್ ದ ರಿಯಾಕ್ಷನ್ ಅಂದರೆ ಏನಂತ ಇತ್ತು, ಮಾಲಿಕ್ಯುಲಾರಿಟಿ ಮತ್ತು ಆರ್ಡರ್ ಅಂತ ಬರುತ್ತೆ. ಮಾಲಿಕ್ಯುಲಾರಿಟಿ ಅಂದರೆ ಏನಪ್ಪ ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಟೇಕಿಂಗ್ ಪಾರ್ಟ್ ಇನ್ ದ ರಿಯಾಕ್ಷನ್. ಎಷ್ಟು ಮಾಲಿಕ್ಯೂಲ್ಸ್ ಆ ರಿಯಾಕ್ಷನಲ್ಲಿ ಟೇಕ್ ಪ್ಲೇಸ್ ಆಗ್ತಿದೆ ಅದನ್ನು ಮಾಲಿಕ್ಯುಲಾರಿಟಿ ಅಂತ. ಈಗ ನೋಡಿ 1 ಮತ್ತು 2. ಸೊ ಮಾಲಿಕ್ಯುಲಾರಿಟಿ ಇಸ್ 2 ಮಾಲಿಕ್ಯುಲರ್ ರಿಯಾಕ್ಷನ್, ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತಾರೆ. 3 ಮಾಲಿಕ್ಯೂಲ್ಸ್ ಇತ್ತು ಅಂದರೆ ಟ್ರೈ ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಆರ್ಡರ್ ಅಂದರೆ ಏನಂತ ಹೇಳಿದ್ರೆ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸೊ ಮಾಲಿಕ್ಯುಲಾರಿಟಿ ಅಂದರೆ ಎಲಿಮೆಂಟರಿ ರಿಯಾಕ್ಷನ್ ಅಥವಾ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸಿಂಗಲ್ ಸ್ಟೆಪ್ಪಿಗೆ ಎಲಿಮೆಂಟರಿ ಸ್ಟೆಪ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಮಾಲಿಕ್ಯುಲಾರಿಟಿ ಇಸ್ ಟೇಕನ್ ಫಾರ್ ಎಲಿಮೆಂಟರಿ ರಿಯಾಕ್ಷನ್. ಇದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಇಕ್ವೇಷನ್. ಸೊ ಇದು ಡೆಫಿನೇಷನ್. ಸಮ್ ಆಫ್ ದ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್, ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಟೇಕಿಂಗ್ ಪಾರ್ಟ್ ಇನ್ ದ ರಿಯಾಕ್ಷನ್. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಕೆನ್ ಬಿ 0, ನೆಗೆಟಿವ್ ಆ್ಯಂಡ್ ಫ್ರ್ಯಾಕ್ಷನಲ್, ಆ್ಯಂಡ್ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಕೆನಾಟ್ ಬಿ 0 ಆರ್ ಫ್ರ್ಯಾಕ್ಷನಲ್. ಅಂದರೆ 2.5 ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಯಿತು, 3.5 ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ದಿಸ್ ಇಸ್ ಥಿಯರಿಟಿಕಲಿ ಡಿಟರ್ಮೈನ್ಡ್, ದಿಸ್ ಇಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್, ದಿಸ್ ಇಸ್ ಸಿಂಗಲ್ ಸ್ಟೆಪ್, ದಿಸ್ ಕ್ಯಾನ್ ಟೇಕ್ ಇನ್ ಮೆನಿ ಸ್ಟೆಪ್. ಸೊ ಇದೊಂದು. ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂದರೆ ಏನಂತ ಹೇಳಿದೆ. ಈಗ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನಪ್ಪ ಅಂದರೆ, ಸೊ ರಿಯಾಕ್ಷನ್ ಆಫ್ ಹೈಯರ್ ಆರ್ಡರ್ ರಿಯಾಕ್ಷನ್ which is converted into first order reaction by changing the concentration of or experimental condition. ಯಾವುದೋ ಒಂದು ಕಾನ್ಸಂಟ್ರೇಷನ್ ಅಥವಾ ಕಾನ್ಸಂಟ್ರೇಷನ್ ಆಫ್ A ಅಥವಾ B ನ ಕಡಿಮೆ ತೊಗೊಂಡ್ರೆ ಅಥವಾ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ನ ಚೇಂಜ್ ಮಾಡಿದ್ರೆ ಹೈಯರ್ ಆರ್ಡರ್ ರಿಯಾಕ್ಷನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಒಂದು ಎಕ್ಸಾಂಪಲ್ ಇದೆ. ಏನು ಎಕ್ಸಾಂಪಲ್ ಅಂದರೆ ನೋಡಿ, ಅಲ್ಲಿ C12H22O11 ಪ್ಲಸ್ H2O ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಬರುತ್ತೆ, P ಬ್ಲಾಕಲ್ಲಿ ಹೇಳ್ತಾರೆ. ಕನ್ವರ್ಟಿಂಗ್ ಇಂಟು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. 0 ಆರ್ಡರ್ ರಿಯಾಕ್ಷನ್ ಅಂತ ಇದೆ. 0 ಆರ್ಡರ್ ರಿಯಾಕ್ಷನ್ ಅಂದರೆ K ಇಂಟು A ಪವರ್ 0 B ಪವರ್ 0, ಅದು 0 ಆರ್ಡರ್ ರಿಯಾಕ್ಷನ್. ಅದಕ್ಕೆ ಒಂದು ಎಕ್ಸಾಂಪಲ್ 2HA ಗಿವ್ಸ್ ರೈಸ್ ಟು H2 ಪ್ಲಸ್ I2. ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಗೊತ್ತಿರಬೇಕು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ 2H2O2 ಗಿವ್ಸ್ ರೈಸ್ ಟು 2H2O ಪ್ಲಸ್ O2. ಸೊ ಇದೆಲ್ಲದು ಒಂದೊಂದು ಎಕ್ಸಾಂಪಲ್ ಗೊತ್ತಿರಬೇಕು 0 ಆರ್ಡರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ದು. ಸೊ ಈಗ ಡಿರೈವೇಷನ್, ಇದು ಎರಡರಲ್ಲಿ ಒಂದು ಡಿರೈವೇಷನ್ ಪಕ್ಕ ಕೇಳ್ತಾರೆ. ಒಂದು 0 ಆರ್ಡರ್ ರೇಟ್ ಇಕ್ವೇಷನ್ ಅಥವಾ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆರ್ ಆಫ್ ಲೈಫ್ಸ್. ಇದಿಷ್ಟಲ್ಲಿ ಒಂದು ಕೇಳ್ತಾರೆ. ಸೊ ಈಗ ನಾನು 0 ಆರ್ಡರ್ ರೇಟ್ ಇಕ್ವೇಷನ್ ಹೇಳ್ತೀನಿ. ಇಲ್ಲಿ ನೋಡಿ, ಕನ್ಸಿಡರ್ ಎ ಜನರಲ್ ರಿಯಾಕ್ಷನ್ R ಗಿವ್ಸ್ ರೈಸ್ ಟು P. ಸೊ ನಮಗೇನು ಗೊತ್ತಿತ್ತು, ರೇಟ್ ಇಸ್ ಈಕ್ವಲ್ ಟು ಮೈನಸ್ dr/dt ಇಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಟು ದ ಪವರ್ 0, ಯಾಕೆಂದರೆ ಇದು 0 ಆರ್ಡರ್ ರಿಯಾಕ್ಷನ್. ಸೊ ಇದನ್ನು ರೀಅರೇಂಜ್ ಮಾಡ್ತಾ ಇದ್ದೀನಿ. R ಪವರ್ 0 ಅಂದರೆ 1. ಸೊ dr ಇಸ್ ಈಕ್ವಲ್ ಟು K ಇಂಟು dt, ಮೈನಸ್ 2 ಸೈಡ್ ಮಲ್ಟಿಪ್ಲೈ ಆದರೆ dr ಇಸ್ ಈಕ್ವಲ್ ಟು ಮೈನಸ್ K dt. ಸೊ ಈಗ ಇಂಟಿಗ್ರೇಷನ್ ಮಾಡ್ತಿದ್ದೀವಿ. ಇಂಟಿಗ್ರೇಷನ್ ಆಫ್ dr ಆರ್ ಇಂಟಿಗ್ರೇಷನ್ ಆಫ್ dx ಆರ್ dr ಸ್ಮಾಲ್ ಇಂಟಿಗ್ರೇಟ್ ಮಾಡ್ತಾ ಹೋದರೆ ಅದೇನಾಗ್ತಾ ಹೋಗುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಓಲ್ ಆಗ್ತಾ ಹೋಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ x ಪವರ್ n ಫಾರ್ಮುಲಾ ಇದೆ. ಇಂಟಿಗ್ರೇಷನ್ ಆಫ್ x ಪವರ್ n ಅಂದರೆ ಏನು,
ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್. ಇಲ್ಲಿ ಏನೂ ಇಲ್ಲ ಅಂದರೆ ಎಕ್ಸ್ ಪವರ್ 0 ಅಂತ ತೊಗೋಬೋದು. ಸೊ ಎಕ್ಸ್ ಪವರ್ 0 ಪ್ಲಸ್ 1 ಡಿವೈಡ್ ಬೈ 0 ಪ್ಲಸ್ 1 ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಡಿ ಆರ್ ಅಂದರೆ ಆರು, ಇಂಟಿಗ್ರೇಷನ್ ಆಫ್ ಡಿ ಟಿ ಅಂದರೆ ಟಿ. ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಡಿ ಆರ್ ಇಸ್ ಆರ್. ಸೊ ಇಂಟಿಗ್ರೇಷನ್ ಆಫ್ ಮೈನಸ್ ಕೆ ಡಿ ಟಿ ಇಸ್ ಈಕ್ವಲ್ ಟು ಡಿ ಟಿ ಇಂಟಿಗ್ರೇಟ್ ಮಾಡಿದ್ರೆ ಟಿ ಪ್ಲಸ್ ಐ ನಾಟ್, ವೇರ್ ಐ ನಾಟ್ ಇಸ್ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಐ ನಾಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದರೆ ವೆನ್ ಟೆಂಪರೇಚರ್ ಇಸ್ ಈಕ್ವಲ್ ಟು 0. ಟೆಂಪರೇಚರ್ 0 ಆಯಿತು ಅಂದರೆ ಈ ಟರ್ಮ್ ವ್ಯಾನಿಷ್ ಆಗುತ್ತೆ. ಈ ಟರ್ಮ್ ವ್ಯಾನಿಷ್ ಆಯಿತು ಅಂದರೆ ಟೆಂಪರೇಚರ್ 0 ಇದ್ದಾಗ ಸ್ಟಾರ್ಟಿಂಗಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಕಾನ್ಸಂಟ್ರೇಷನ್ ಆರ್ ನಾಟ್. ಆರ್ ನಾಟ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ substituting the value of I naught in the equation 1, then we are going to get R is equal to minus KT plus R naught. ಸೊ ಇದನ್ನು ರೀಅರೇಂಜ್ ಮಾಡ್ತಾ ಹೋದರೆ ನೋಡಿ, ಮೈನಸ್ ಆರ್ ಇದನ್ನು ಈ ಕಡೆ ಮಾಡ್ತಾ ಹೋದಂಗೆ ಆರ್ ನಾಟ್ ಮೈನಸ್ ಆರ್ ಇಸ್ ಈಕ್ವಲ್ ಟು ಕೆ ಟಿ ಆಗುತ್ತೆ. ಸೊ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಏನಾಗುತ್ತೆ, ಆರ್ ನಾಟ್ ಮೈನಸ್ ಆರ್ ಬೈ ಟಿ ಆಗುತ್ತೆ. ಸೊ ಇಂಟಿಗ್ರೇಟೆಡ್ ಝೀರೋ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟು ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ಏನಪ್ಪ ಅಂದರೆ, ದ ಟೈಮ್ ಟೇಕನ್ ಬೈ ದ ರಿಯಾಕ್ಟೆಂಟ್ ಟು ರೆಡ್ಯೂಸ್ ಟು ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಸ್ ಕಾಲ್ಡ್ ಆಸ್ ಹಾಫ್ ಲೈಫ್. ಅಂದರೆ ಈಗ 100% ಇರೋದು ಎಕ್ಸಾಕ್ಟ್ಲಿ 50% ಕನ್ವರ್ಟ್ ಮಾಡೋಕ್ಕೆ ಏನು ಟೈಮ್ ಇದೆ ಆ ಟೈಮ್ನ ಹಾಫ್ ಲೈಫ್ ಅಂತ ಕರೀತಾರೆ. ಸೊ ಆರ್ ನಾಟ್ ಅನ್ನೋದು ಇನಿಷಿಯಲ್ ಕಾನ್ಸಂಟ್ರೇಷನ್ ಆದರೆ ಆರ್ ನಾಟ್ ಬೈ 2 ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗಿದೆ ಅನ್ನೋದನ್ನು ಹಾಫ್ ಲೈಫ್ ಅಂತ ಹೇಳ್ತಾರೆ. ಸೊ ನಮಗೆ ಜನರಲ್ ಝೀರೋ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಗೊತ್ತಿತ್ತು, ಕೆ ಇಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಬೈ ಟಿ. ಸೊ ವೆನ್ ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಬೈ 2, what is the time is called as half life. So when r is equal to r naught by 2, k is equal to r naught minus r naught by 2 divided by t half. T half is the half life. So 1 minus half is half. So t half is equal to r naught by 2k. ಇದು exchange ಆಗಿದೆ. T half is equal to r naught by 2k. ಸೊ ಇದು ಅರ್ಥ ಆಯ್ತಲ್ಲ, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಮತ್ತು ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದರಲ್ಲೂ ಮೇಯ್ನ್ ಈಗ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದರಲ್ಲಿ ಏನು ಕಲಿತೀವಿ ನೋಡಿ, ಜನರಲ್ ಆಗಿ ಒಂದು ರಿಯಾಕ್ಷನ್ ಬರ್ಕೊಳ್ತೀವಿ, ಆರ್ ಗಿವ್ಸ್ ರೈಸ್ ಟು ಪಿ. ಸೊ ಆರ್ ಗಿವ್ಸ್ ರೈಸ್ ಟು ಪಿ ಇಸ್ ಜನರಲ್ ರಿಯಾಕ್ಷನ್. ಇಫ್ ಇಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ದೆನ್ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಈಕ್ವಲ್ ಟು ಕೆ ಇಂಟು ಆರ್ ಪವರ್ 1 ಮೈನಸ್ ಡಿ ಆರ್ ಇಸ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಂಟು ಆರ್ ಪವರ್ 1. ರೀಅರೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. ಏನು ಮಾಡ್ತೀನಿ ನೋಡಿ, ಡಿ ಆರ್ ಬೈ ಆರ್ ಒಂದೇ ಕಡೆ ಇಟ್ಕೊಳ್ತೀನಿ, ಮೈನಸ್ ಕೆ ಇಂಟು ಡಿ ಟಿ. ಸೊ ಇದನ್ನು ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್. ಈಗ ಎರಡು ಕಡೆ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಆವಾಗಲೇ ಹೇಳಿದೆ ಇಂಟಿಗ್ರೇಷನ್ ಆಫ್ 1 by x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಡಿ ಆರ್ ಬೈ ಆರ್ ಇಸ್ ಲ್ಯಾನ್ ಆರ್. ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಇಂಟಿಗ್ರೇಷನ್ ಆಫ್ ಡಿ ಟಿ ಇಸ್ ಟಿ. ಕೆ ಆರ್ ಇಸ್ ಈಕ್ವಲ್ ಡಿ ಆರ್ ಇಸ್ ಈಕ್ವಲ್ ಟು ಲ್ಯಾನ್ ಆರ್ ಆ್ಯಂಡ್ ಕೆ ಡಿ ಟಿ ಇಸ್ ಈಕ್ವಲ್ ಟು ಕೆ ಟಿ. ಸೊ ಇಂಟಿಗ್ರೇಟಿಂಗ್ ಬೋತ್ ಸೈಡ್ ವಾಟ್ ವಿ ಗೆಟ್ ಇಸ್ ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ. ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ ಆಗುತ್ತೆ. ಸೊ ಇದನ್ನು ನೆಕ್ಸ್ಟ್ ಏನಾಗುತ್ತೆ, ನಾವು ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಐ ವ್ಯಾಲ್ಯೂ ಏನಾಗುತ್ತೆ, ವೆನ್ ಟಿ ಈಸ್ ಈಕ್ವಲ್ ಟು 0 at initial temperature, ಅದು ಇನಿಷಿಯಲ್ ಟೈಮ್ ಏನಾಗುತ್ತಪ್ಪ ಅಂದರೆ, ವೆನ್ ಟಿ ಈಸ್ ಈಕ್ವಲ್ ಟು 0, ಐ ಈಸ್ ಈಕ್ವಲ್ ಟು ಲ್ಯಾನ್ ಆರ್ ನಾಟ್. ಸೊ ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಟು ಐ, ವಾಟ್ ಹ್ಯಾಪನ್ಸ್ ಇಸ್ ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆರ್ ನಾಟ್. ಸೊ ರೀಅರೇಂಜ್ ಮಾಡ್ತಾ ಹೋಗ್ತೀನಿ. ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಕೆ ಟಿ ಈ ಕಡೆ ಹೋಯ್ತು ಅಂದರೆ ಇಸ್ ಈಕ್ವಲ್ ಟು ಕೆ ಟಿ. ಲ್ಯಾನ್ ಆರ್ ನಾಟ್ ಮೈನಸ್ ಲ್ಯಾನ್ ಆರ್ ಇಸ್ ಆರ್ ಡಿವೈಡ್ ಬೈ ಟಿ ಇಸ್ ಈಕ್ವಲ್ ಟು ಕೆ. ಸೊ ಲ್ಯಾನಿಂದ ಲಾಗಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಲ್ಟಿಪ್ಲೈ ಮಾಡಬೇಕಂತ ಹೇಳಿದ್ರೆ 2.303 ಲಾಗ್ ಆಗುತ್ತೆ. 2.303 ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಇತ್ತು ಅಂದರೆ ಫಾರ್ಮುಲಾ ಇನ್ನು ಲಾಗ್ ಎ ಬೈ ಬಿ. ಸೊ ಏನಾಗುತ್ತೆ, ಕೆ ಇಸ್ ಈಕ್ವಲ್ ಟು 2.303 ಬೈ ಟಿ ಲಾಗ್ ಆರ್ ನಾಟ್ ಬೈ ಆರ್. ಇದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ತುಂಬ ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಏನು, ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಏನು ಕ್ವಶನ್ ಕೇಳ್ತಾರಪ್ಪ ಅಂದರೆ, ಶೋ ದಟ್ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಇನಿಷಿಯಲ್ ಕಾನ್ಸಂಟ್ರೇಷನಲ್ಲಿ ಇಂಡಿಪೆಂಡೆಂಟ್ ಆಗಿದೆ ಅಂದರೆ ಆರ್ ನಾಟ್ ಮೇಲೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ತೋರಿಸ್ಬೇಕು. ಸೊ ಕನ್ಸಿಡರಿಂಗ್ ದ ಜನರಲ್ ರೇಟ್ ಇಕ್ವೇಷನ್, ಕೆ ಇಸ್ ಈಕ್ವಲ್ ಟು 2.303 ಬೈ 2 ಟಿ ಲಾಗ್ ಆರ್ ನಾಟ್ ಬೈ ಆರ್. ರಿಯಾಕ್ಷನ್ ಇದೇ ಇಕ್ವೇಷನ್ನ ತೊಗೊಂಡಿದ್ದೀನಿ. ಸೊ ಅಟ್ ಟಿ ಇಸ್ ಈಕ್ವಲ್ ಟು ಟಿ ಆಫ್ ಆರ್ ನಾಟ್ ವಿಲ್ ಈಕ್ವಲ್ ಟು ಆರ್ ನಾಟ್ ಬೈ 2, ಯಾಕಂದರೆ ಕಾನ್ಸಂಟ್ರೇಷನ್ ಎಕ್ಸಾಕ್ಟ್ಲಿ ಹಾಫಿಗೆ ರೆಡ್ಯೂಸ್ ಆಗಬೇಕು. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಟಿ ಆಫ್ ಇಸ್ ಈಕ್ವಲ್ ಟು 2.303 ಬೈ ಕೆ ಲಾಗ್ ಆರ್ ನಾಟ್ ಡಿವೈಡ್ ಬೈ ಆರ್ ನಾಟ್ ಬೈ 2. ಆರ್ ನಾಟ್ ಮೇಲೆ ಕೆಳಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಇದು 2 ಮೇಲೆ ಹೋಯ್ತು ಅಂದರೆ ಲಾಗ್ 2. ಸೊ ಲಾಗ್ 2 ವ್ಯಾಲ್ಯೂ ಒಂದು ಕ್ಲೀನಾಗಿ ನೆನ್ಪಿಟ್ಕೊಂಡಿರಬೇಕು. ಲಾಗ್ 2 ವ್ಯಾಲ್ಯೂ ಏನಪ್ಪ ಅಂದರೆ 0.3010. ಇದು ನೆನಪಿರಬೇಕು. ಸೊ ಟಿ ಆಫ್ ಇಸ್ ಈಕ್ವಲ್ ಟು 2.303 ಇಂಟು 0.3010 ಬೈ ಕೆ ಇಸ್ ಈಕ್ವಲ್ ಟು ಇಂಪ್ಲೈಸ್ ಟಿ ಆಫ್ ಇಸ್ ಈಕ್ವಲ್ ಟು 0.693 ಬೈ ಕೆ. ಸೊ ಇಲ್ಲೆಲ್ಲೂ ಟಿ ಆಫ್ ಅಥವಾ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ನಲ್ಲಿ ಆರ್ ನಾಟ್ ಅಥವಾ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಲ್ಲ. ಸೊ
ಟಿ ಆಫ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು 2 ಮಾರ್ಕ್ಸಿಗೆ ತುಂಬ ಸತಿ ಕೇಳಿದರೆ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ದ ರಿಯಾಕ್ಷನ್. ಏನಪ್ಪ ಇದು ಅಂದರೆ ಟೆಂಪರೇಚರ್ ಮೇಲೆ ರೇಟ್ ಆಫ್ ದ ರಿಯಾಕ್ಷನ್ ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇದೇನು ಹೇಳುತ್ತಪ್ಪ ಅಂದರೆ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 2 or 3 ಟೈಮ್ಸ್ ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್ ಬೈ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಅಂತ ಹೇಳೋದು. ಸೊ ಹೆಂಗೆ ಇಲ್ಲಿ ಬರ್ದಿದ್ದೀನಿ ನೋಡಿ, ವೆನ್ ಟೆಂಪರೇಚರ್ ಇಸ್ ಈಕ್ವಲ್ ಟು ಸಮಥಿಂಗ್ ಅರೌಂಡ್ 300 ಪ್ಲಸ್ 310. ಸೊ 310 divided by 300 will be equal to 2 or 3. ಅಂದರೆ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 2 times ಫಾರ್ ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಏನಾದ್ರು ರೇಟ್ ಆಫ್ ದ ರಿಯಾಕ್ಷನ್ 300 ಡಿಗ್ರಿ ಕೆಲ್ವಿನಲ್ಲಿದ್ದಾಗ 2 ಇತ್ತು ಅಂದರೆ 310 ಆಯಿತು ಅಂದಾಗ 4 times ಇನ್ಕ್ರೀಸ್ ಆಗಿರುತ್ತೆ ರೇಟ್ ಆಫ್ ದ ರಿಯಾಕ್ಷನ್. ಇದೊಂದು ಗೊತ್ತಿರಲಿ. ಸೊ ನೆಕ್ಸ್ಟ್ ಅರಿನಿಯಸ್ ಈಕ್ವೇಷನ್. ಇದು ಬರೀ ಎಕ್ಸ್ಪ್ರೆಷನ್ ಮಾತ್ರ ಕೇಳ್ತಾರೆ. ಗಿವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಅರಿನಿಯಸ್ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳ್ತಾರೆ. ಅರಿನಿಯಸ್ ಈಕ್ವೇಷನ್ ಪ್ರಕಾರ ಏನು ಹೇಳುತ್ತಪ್ಪ ಅಂದರೆ ರೇಟ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಎ ಇ ಪವರ್ ಮೈನಸ್ ಇ ಎ ಬೈ ಆರ್ ಟಿ ಅಂತ ಒಂದು ಈಕ್ವೇಷನ್. ಸೊ ಕೆ ಈಸ್ ಈಕ್ವಲ್ ಟು ಎ ಇ ಪವರ್ ಮೈನಸ್ ಇ ಎ ಬೈ ಆರ್ ಟಿ, ವೇರ್ ಕೆ ಈಸ್ ಕಾಲ್ಡ್ ರೇಟ್ ಕಾನ್ಸ್ಟೆಂಟ್, ಎ ಈಸ್ ಅರಿನಿಯಸ್ ಕಾನ್ಸ್ಟೆಂಟ್, ಇ ಎ ಇಸ್ ಆಕ್ಟಿವೇಷನ್ ಎನರ್ಜಿ. ಆಕ್ಟಿವೇಷನ್ ಎನರ್ಜಿ ಲಾಸ್ಟ್ ಇಯರ್ ಬಯಾಲಜಿಲಿ ಕಲ್ತಿರ್ತಾರೆ. ಆಕ್ಟಿವೇಷನ್ ಎನರ್ಜಿ ಅಂದರೆ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಅದನ್ನು ಆಕ್ಟಿವೇಟೆಡ್ ಎನರ್ಜಿ ಅಂತ ಹೇಳ್ತಾರೆ. ಆರ್ ಇಸ್ ಈಕ್ವಲ್ ಟು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ 8.314 joule per mole per Kelvin, where T is equal to temperature. So K is equal to A e power minus E A by RT is Arrhenius equation. 2 marks ಗೆ write the Arrhenius equation and explain the following terms ಅಂತ ಕೇಳ್ತಾರೆ. ಸೊ ಅಪ್ಲೈಯಿಂಗ್ ಲಾಗ್, ಇದೊಂದು ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ರೆ ಒಂದು 2-3 ಸತಿ. ಅಪ್ಲೈಯಿಂಗ್ ಲಾಗ್ ಫಾರ್ ದಿಸ್, ಲಾಗ್ K2 by K1 is equal to EA by 2.303 R 1 by T1 minus 1 by 2 ಡೆರವೇಷನ್ ಇದೆ, ಮತ್ತು ಕ್ಲಾಸ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ. ಸೊ ಆಕ್ಟಿವೇಷನ್ ಎನರ್ಜಿ ಅಂದರೆ ಮಿನಿಮಮ್ ಎಕ್ಸಸ್ ಎನರ್ಜಿ ಅಕ್ವೈರ್ಡ್ ಬೈ ದ ರಿಯಾಕ್ಟೆಂಟ್ ಅಪಾನ್ ಕೊಲ್ಯೂಷನ್ ಟು ಫಾರ್ಮ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಸೊ ಎಕ್ಸಸ್ ಎನರ್ಜಿ, ಆಕ್ಟಿವೇಷನ್ ಎನರ್ಜಿ ಅಂದರೆ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗೋಕ್ಕೆ ಏನು ಎಕ್ಸಸ್ ಎನರ್ಜಿ ಬೇಕು ಮಾಲಿಕ್ಯೂಲ್ಗೆ ಅದನ್ನ ಆಕ್ಟಿವೇಷನ್ ಎನರ್ಜಿ ಅಂತ ಹೇಳ್ತಾರೆ. ಎಫೆಕ್ಟಿವ್ ಕೊಲ್ಯೂಷನ್ ಅಂದರೆ ಎಲ್ಲ ಕೊಲ್ಯೂಷನ್ನು ಯಾವ ಕೊಲ್ಯೂಷನ್ ಎಫೆಕ್ಟಿವ್ ಆಗಿ ಕೊಲೈಡ್ ಆಗಿ ಆಕ್ಟಿವೇಟೆಡ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೋ ಅದನ್ನು ಎಫೆಕ್ಟಿವ್ ಕೊಲ್ಯೂಷನ್ ಅಂತ ಹೇಳ್ತಾರೆ. ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಕೊಲ್ಯೂಷನ್ ಪರ್ ಸೆಕೆಂಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ಇಸ್ ಕಾಲ್ಡ್ ಎಸ್ ಕೊಲ್ಯೂಷನ್ ಫ್ರೀಕ್ವೆನ್ಸಿ. ಇದೆಲ್ಲ ಡೆಫಿನೇಷನ್ ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಷ್ಟು ಈ ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಟೋಟಲಾಗಿ 5 ಮಾರ್ಕ್ಸಿಂದ ಒಂದು ಕ್ವಶನ್ ಬರುತ್ತೆ, ಅದು 3+2 ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು 1 ಮಾರ್ಕ್ಸಲ್ಲಿ ಒಂದು ಆರ್ಡರಿಗೆ ಒಂದು ಎಕ್ಸಾಂಪಲ್ ಕೇಳ್ತಾರೆ, ಅಥವಾ ಆರ್ಡರಿಗೆ SI ಯೂನಿಟ್ ಕೇಳ್ತಾರೆ, ಇಲ್ಲಾಂದರೆ ಆರ್ಡರ್ ಮಾಲಿಕ್ಯುಲಾರಿಟಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೇಳ್ತಾರೆ, ಅಥವಾ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳ್ತಾರೆ. 2 ಮಾರ್ಕ್ಸಿಗೆ ಶೋ